ಹಲೋ ಮಕ್ಕಳೇ, ನಾನು ನಿಮ್ಮ ಫಿಸಿಕ್ಸ್ ಲೆಕ್ಚರರ್ ಅಮರೇಶ್ ಕೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಮ ಫಿಸಿಕ್ಸ್ ಎಕ್ಸಾಮ್ಗೆ ಏನು 6ನೇ ತಾರೀಕು ಏನು ಫಿಸಿಕ್ಸ್ ಎಕ್ಸಾಮ್ ಬರೀತಾ ಇದ್ರಿ, ಅದಕ್ಕೆ ಇನ್ನೂ ಕೇವಲ 2 ದಿನ ಗ್ಯಾಪ್ ಇದೆ. ಇವತ್ತು ಆಲ್ರೆಡಿ ಇಂಗ್ಲೀಷ್ ಎಕ್ಸಾಮ್ನ ಚೆನ್ನಾಗಿ ಬರೆದಿರಿ ಅಂದ್ಕೊತೀನಿ. ಚೆನ್ನಾಗಿ ಬರೆದು ಆಲ್ರೆಡಿ ರೆಸ್ಟ್ ಮಾಡಿರಿ. ಊಟ ಮಾಡಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ಕಾಗಿ 2 ಡೇಸಲ್ಲಿ ಯಾವ ಥರ ಪ್ರಿಪೇರ್ ಆಗಬೇಕು, ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಏನು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ಲರೂ ಹೇಳುವಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಬಾರಿಸ್ರಿ. ಆಯ್ತಾ? ಓಕೆ. ಫಸ್ಟ್ ಏನನ್ನು ಓದಬೇಕು, ಯಾವ ಥರ ಓದಬೇಕು. ಈ 2 ದಿನ ನಾ ಓಲ್ ಸಿಲೆಬಸ್ನ ಫಸ್ಟ್ ಪಾರ್ಟಿಂದ ಹಿಡಿದು ಲಾಸ್ಟ್ ಪಾರ್ಟ್ವರೆಗೂ ಸಿಲೆಬಸ್ನ ಕವರ್ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಕುಂತ್ಕೋಬೇಡ್ರಿ. ಇದು ಫಸ್ಟ್ ಪಾರ್ಟ್. ಆಯ್ತಾ? ಸೆಕೆಂಡ್ ಪಾಯಿಂಟ್, ಎಲ್ಲನೂ ಓದಿ ಮುಗಿಸ್ಬೇಕು ಅನ್ನೋ ಅವಸರದಾಗ ಕುಂತು ಲಾಸ್ಟಿಗೆ ಅಂದರೆ ಲಾಸ್ಟ್ ಡೇ ಅಂದರೆ ಎಕ್ಸಾಮ್ ಹಿಂದಿನ ದಿನ ಏನೂ ಓದಲಾರ್ದಂಗೆ ಮಾಡ್ಕೋಬೇಡ್ರಿ. ಇವೆರಡು ಮಿಸ್ಟೇಕ್ನ ಮಾಡ್ಕೋಬೇಡ್ರಿ. ಇದನ್ನು ಫಸ್ಟು ತಲೆಯಲ್ಲಿ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ನನ್ನ ಸಜೆಷನ್ ನಿಮಗೆ, ಓಲ್ ಸಿಲೆಬಸ್ನ ಕವರ್ ಮಾಡೋಕ್ಕಿಂತ ನೀವೇನು ಮಾಡಿರಿ, ಪಾರ್ಟ್ ವೈಸ್ ಸ್ಟಡಿ ಮಾಡ್ಕೊತ ಹೋಗ್ರಿ. ಫಸ್ಟ್ ನನ್ನ ಪ್ರಿಫರೆನ್ಸ್ ನಿಮಗೆ ನಾನು ಹೇಳೋದು, ಫಸ್ಟ್ ಪಾರ್ಟ್ ಅಲ್ಲ, ಲಾಸ್ಟ್ ಪಾರ್ಟ್ ಡಿನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ಪಾರ್ಟ್ ಡಿಯಲ್ಲಿ ನಿಮ್ಗೆ ಏನಿಷ್ಟು ಮಾರ್ಕ್ಸ್ ಬರುತ್ತೆ? 25 ಮಾರ್ಕ್ಸ್ ಬರುತ್ತೆ. 15 ಮಾರ್ಕ್ಸ್ ಫಾರ್ ಡೆರಿವೇಷನ್ ಆ್ಯಂಡ್ 10 ಮಾರ್ಕ್ಸ್ ಫಾರ್ ಪ್ರಾಬ್ಲಮೆಟಿಕ್ ಪಾರ್ಟ್. ಓಕೆ. ಪಾರ್ಟ್ ಡಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪಾರ್ಟ್ ಡಿಯಲ್ಲಿ ಫಸ್ಟ್ ಡೆರಿವೇಷನ್ನಲ್ಲಿ ನೀವೆಷ್ಟು ಡೆರಿವೇಷನ್ ಮಾಡಬೇಕು? 5 ಡೆರಿವೇಷನ್ ಬರ್ತವೆ. 3 ಡೆರಿವೇಷನ್ಸ್ನ ಮಾಡಬೇಕು. ಓಕೆ. 3 ಡೆರಿವೇಷನ್ಸ್ಗೆ 3 ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಆ 3 ಚಾಪ್ಟರ್ಸ್ನ ಮತ್ತೆ ಅದ್ರಾಗ ಚಾಯ್ಸ್ ಮಾಡಬೇಡ್ರಿ. ಆ 3 ಚಾಪ್ಟರ್ಸ್ನ ಪಕ್ಕ ಆಗ್ರಿ, ಅಂದರೆ ಅದರಲ್ಲಿ ಬರುವಂತಹ ಎಲ್ಲ ಡೆರಿವೇಷನ್ನ ಪಕ್ಕ ಆಗ್ರಿ. ಅದಾದಮೇಲೆ ಪ್ರಾಬ್ಲಮೆಟಿಕ್ ಸೇಮ್ ಆ್ಯಸ್ ಇಟ್ ಈಸ್ 2 ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡಿ 2 ಚಾಪ್ಟರ್ಸ್ನ ಪಕ್ಕ ಆಗ್ರಿ. ಇದು ಪಾರ್ಟ್ ಡಿ ಆಯಿತು. ಪಾರ್ಟ್ ಡಿ ಕಂಪ್ಲೀಟ್ ಆದಮೇಲೆ ಪಾರ್ಟ್ ಸಿಗೆ ಬರಲಿ, ಅಂದರೆ 3 ಮಾರ್ಕ್ಸ್ ಕ್ವಶನ್ಸ್. 3 ಮಾರ್ಕ್ ಕ್ವಶನ್ಸು ಅಷ್ಟೇ 8 ಕ್ವಶನ್ಸ್ ಇರ್ತವೆ. ನೀವು 5 ಚಾಪ್ಟರ್ಸ್ನ ಫಿಕ್ಸ್ ಆಗ್ರಿ, ಮತ್ತು ಅದರಲ್ಲೂ ಚಾಯ್ಸ್ ಮಾಡಬೇಡ್ರಿ. ಅದರಲ್ಲಿ ಬರುವಂಥ ಎಲ್ಲ 3 ಮಾರ್ಕ್ಸ್ ಡೆರಿವೇಷನ್ಸ್ ಇದ್ದರೆ ಡೆರಿವೇಷನ್ಸ್, ಮತ್ತು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದ್ದರೆ ಅವು, ಮತ್ತು ಡಿಫ್ರೆನ್ಸಸ್ ಇದ್ದರೆ ಡಿಫ್ರೆನ್ಸ್, ಮತ್ತು ಒಂದು ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ನು ಕೂಡ ಅಟಮ್ಸ್ ಅಥವಾ ನ್ಯೂಕ್ಲಿಯೈ ಈ ಚಾಪ್ಟರಿಂದ ಬರುತ್ತೆ, ಅದನ್ನು ಕೂಡ ಫಿಕ್ಸ್ ಆಗಿ. ಆಯ್ತಾ? ಅದಾದಮೇಲೆ ಪಾರ್ಟ್ ಬಿಯಲ್ಲಿ 2 ಮಾರ್ಕ್ ಕ್ವಶನ್ಸ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಎಲ್ಲ ಡೆಫಿನೇಷನ್ಸ್, ಎಕ್ಸ್ಪ್ರೆಷನ್ಸ್ ಎಲ್ಲನೂ ಕೂಡ 5 ಚಾಪ್ಟರ್ಸ್ನ ಏನು ಫಿಕ್ಸ್ ಮಾಡಿ ಓದ್ತಿರಲ್ಲ, ಆ ಚಾಪ್ಟರ್ಸ್ನಾಗ ಬರುವಂಥ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಿರಿ. ಅದಾದಮೇಲೆ ವೆರಿ ನೆಕ್ಸ್ಟ್ ಯಾವ್ದು ಮಾಡ್ತೀರಿ? MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ನೀವು ಎಲ್ಲ ಚಾಪ್ಟರ್ಗಳ ಬಗ್ಗೆ ನಿಮ್ಮ ನಾಲೆಜ್ ಇತ್ತಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ವೆರಿ ಡೆಡ್ ಈಸಿ. ಯಾಕಂತಂದರೆ ಆನ್ಸರ್ಸ್ ಅಲ್ಲೇ ಇರ್ತವೆ. ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಅದಾದಮೇಲೆ MCQಸಿಗೆ ಏನು ಓದಬೇಕು? ನಾನು ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ ಏನೇನು ಓದಬೇಕು. ನೋಟ್ ಅಂತ ಏನು ಕೋಟ್ ಮಾಡಿ ಹಾಕಿನಿ ಅವುಗಳನ್ನು ನೋಟ್ಸ್ಗಳನ್ನು ಓದ್ರಿ, ಡೆಫಿನೇಷನ್ಸ್ಗಳನ್ನ ಓದ್ರಿ, ಇಂಪಾರ್ಟೆಂಟ್ ರಿಲೇಷನ್ಸ್ಗಳನ್ನ ಓದ್ರಿ. ಈ ತರಹ 2 ದಿನ ಪಾರ್ಟ್ ವೈಸ್ ಓದ್ರಿ. ಆಯ್ತಾ? ಓಲ್ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಮಾಡಿದರೂ ನಿಮಗೇನು ಅದರಿಂದ ಲಾಭ ಇಲ್ಲ. ನೀವೇನು ಮಾಡಬೇಕು? 70 ಸ್ಕೋರ್ ಮಾಡಬೇಕು. ಆ ಸ್ಕೋರ್ ಏನು ಮಾಡಬೇಕು? ಅದಕ್ಕೆ ಸ್ಟ್ರಾಟಜಿ ಮಾಡಿರಿ, ಓದ್ರಿ. ಆರಾಮಾಗಿ ನೀವು ಫಿಸಿಕ್ಸಲ್ಲಿ 70 ಔಟ್ ಆಫ್ 70 ಎಲ್ಲರೂ ತೆಗೆಯುವಂಥ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲರೂ ಕೂಡ ನೀಟಾಗಿ ಕರೆಕ್ಟಾಗಿ ಓದ್ರಿ. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಹಾಕಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಟ್ ಡಿಯಲ್ಲಿ ಯಾವ್ದು ಇಂಪಾರ್ಟೆಂಟು, ಯಾವ್ಯಾವ ಚಾಪ್ಟರ್ಗೆ ಫೋಕಸ್ ಮಾಡಬೇಕು, ಮತ್ತು ಯಾವ್ಯಾವ ಥರ ಓದಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಕ್ಕಳೇ. ಓಕೆ, ಆಲ್ ದ ಬೆಸ್ಟ್, ಪ್ರಿಪೇರ್ ವೆಲ್.